ಉಡುಪಿ ಜಿಲ್ಲೆಯಲ್ಲಿ ವಾತಾವರಣ ಹದಗೆಟ್ಟಿದೆ. ಉಷ್ಣಾಂಶ ಹೆಚ್ಚಿದ್ದು ಜನರು ಮನೆಯಿಂದ ಹೊರಬರೋದಕ್ಕೆ ಭಯ ಪಡುವಂತಹ ಪರಿಸ್ಥಿತಿ ಇದೆ. ಅದ್ಯಾಕೆ ಅಂತೀರಾ? ಬಿಸಿಲು ಜಾಸ್ತಿ ಆಗಿದೆ. ಈ ವರದಿ ನೋಡಿ. ಬಿಸಿಲ ಝಳಕ್ಕೆ ಕೃಷ್ಣಾನಗರಿ ಜನರು ತತ್ತರ. ಮಾರ್ಚ್ ತಿಂಗಳಲ್ಲೂ ಭಾರೀ ಉಷ್ಣಾಂಶ. ಕರಾವಳಿ ಜಿಲ್ಲೆ ಮಳೆಗಾಲ ಹೊರತುಪಡಿಸಿದ್ರೆ ನಿತ್ಯ ಬಿಸಿಲಿನ ಬೇಗೆ ಇಲ್ಲಿಯ ಜನರನ್ನ ಪರಿತಪಿಸುವಂತೆ ಮಾಡುವುದು ಸರ್ವೇ ಸಾಮಾನ್ಯ. ನಿತ್ಯ ಸೆಕೆ, ಬೇವರು, ಉರಿ ಬಿಸಿಲಿನ ನಡುವೆಯೇ ಜೀವನ ನಡೆಸುವುದಕ್ಕೆ ಹೊಂದಿಕೊಂಡಿದ್ದಾರೆ. ಆದರೆ ಈ ವರ್ಷ ಈ ತಾಪಮಾನ ಮಾತ್ರ ಎಲ್ಲರನ್ನೂ ಕಂಗೆಡಿಸಿದೆ. ಉಡುಪಿ ಜಿಲ್ಲೆಗೆ ಕಳೆದ 2 ದಿನಗಳಿಂದ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ವಿಪರೀತ ಉಷ್ಣಾಂಶ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಓಡಾಟದ ವೇಳೆ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಿದೆ. ಸದ್ಯ ಕೃಷ್ಣಾನೂರಿನ ಜನ ಉರಿ ಬಿಸಿಲಿನಿಂದ ಕಂಗೆಟ್ಟು ಹೋಗಿದ್ದಾರೆ. ಕರಾವಳಿಯಲ್ಲಿ ತುಂಬಾ ಬಿಸಿಲು ಜಾಸ್ತಿ ಇದೆ. ಇಷ್ಟು ವರ್ಷಕ್ಕಿಂತ ಈ ವರ್ಷ ತುಂಬಾ ಜಾಸ್ತಿ ಬಿಸಿಲಿದೆ. ಸೆಕೆಯನ್ನು ತಡೆಕೊಳ್ಳಿಕ್ಕೂ ಆಗುವುದಿಲ್ಲ. ನೀರಿನ ಸಮಸ್ಯೆಯೂ ಸಹ ತುಂಬ ಉದ್ಭವ ಆಗಬಹುದು ಅಂತ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲೂ ಸಹ ಕೂತ್ಕೊಳ್ಳದ ರೀತಿಯಲ್ಲಿ ಅತಿ ಬಿಸಿಲು ಆವರಿಸಿದೆ. 50 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ಬಿಸಿಲು ಕಾಣ್ತಾ ಇದೆ ನಮಗೆ. ಉಡುಪಿ ಜಿಲ್ಲೆ ಸಮುದ್ರ ತೀರವನ್ನೇ ಹೊಂದಿಕೊಂಡಿರುವ ಜಿಲ್ಲೆ. ಸಮುದ್ರ ಪಕ್ಕದಲ್ಲೇ ಇರುವ ಕಾರಣ ಬಿಸಿಗಾಳಿ, ವಿಪರೀತ ಸೆಕೆಯ ವಾತಾವರಣ ನಿರ್ಮಾಣ ಆಗಿದೆ. ವಿಪರೀತ ಧಗೆ ಜನರಿಗೆ, ಜಾನುವಾರುಗಳಿಗೆ ಒಂದು ರೀತಿಯಲ್ಲಿ ಸಂಕಷ್ಟ ತಳ್ಳಿದ್ರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಕ್ಕೂ ಕಾರಣ ಆಗುವುದು ಅಂತೂ ಗ್ಯಾರಂಟಿ ಎನ್ನಲಾಗಿದೆ. ಕಳೆದ 7 ವರ್ಷಕ್ಕೆ ಹೋಲಿಸಿದ್ರೆ ಬಹಳಷ್ಟು ಸೆಕೆ ಜಾಸ್ತಿ ಆಗಿದೆ. ಯಾವುದೇ ರೈತರು, ನಾನು ರೈತ ಇದ್ದೇನೆ, ರೈತರು ಕೆಲಸ ಮಾಡುವ ಪರಿಸ್ಥಿತಿಯಲ್ಲಿ 10 ಗಂಟೆ ಮೇಲೆ ಈ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಬಹಳಷ್ಟು ಸೆಕೆ, ಬೇವರು, ಫಂಕ್ಷನ್ನಿಗೂ ಹೋಗಾಗಿಲ್ಲ. ಇವಾಗಲೂ ಫಂಕ್ಷನ್ ಸಮಯ ಈಗ ಎಲ್ಲ ಕಡೆ ಫಂಕ್ಷನ್ನಿಗೆ ಹೋಗುವಾಗಿಲ್ಲ. ಎಲ್ಲರಿಗೂ ಬಹಳ ಬಿಸಿಲಿನಿಂದ ಬಹಳ ಕಷ್ಟ ಆಗಿದೆ. ಅದೇ ರೀತಿಯಲ್ಲಿ ಬೆಳೆಗೂ ಸಹ ಬಹಳ ಕಷ್ಟ ಆಗಿದೆ. ನೀರು ಬೇಗ ಇಂಗಿ ಹೋಗ್ತದೆ ನಮ್ಮ ಬಾವಿಯಲ್ಲಿ. ಒಟ್ನಲ್ಲಿ ಕರಾವಳಿ ಜನ ವರ್ಷ ಪೂರ್ತಿ ಸಂಕಷ್ಟದ ಜೊತೆಗೆ ದಿನ ಕಳೆಯುವಂತಾಗಿದೆ. ಉರಿ ಬಿಸಿಲಿಗೆ ಓಡಾಡುವ ಜನ ಯಾವಾಗ ಮಳೆಯಾಗುತ್ತೋ ಅನ್ನುವಂತ ನಿರೀಕ್ಷೆಯಲ್ಲಿ ಆಕಾಶದ ಕಡೆಗೆ ದೃಷ್ಟಿ ಹಾಯಿಸುವಂತೆ ಮಾಡಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ವಾತಾವರಣ ಹದಗೆಟ್ಟಿದೆ. ಉಷ್ಣಾಂಶ ಹೆಚ್ಚಿದ್ದು ಜನರು ಮನೆಯಿಂದ ಹೊರಬರೋದಕ್ಕೆ ಭಯ ಪಡುವಂತಹ ಪರಿಸ್ಥಿತಿ ಇದೆ. ಅದ್ಯಾಕೆ ಅಂತೀರಾ? ಬಿಸಿಲು ಜಾಸ್ತಿ ಆಗಿದೆ. ಈ ವರದಿ ನೋಡಿ. ಬಿಸಿಲ ಝಳಕ್ಕೆ ಕೃಷ್ಣಾನಗರಿ ಜನರು ತತ್ತರ. ಮಾರ್ಚ್ ತಿಂಗಳಲ್ಲೂ ಭಾರೀ ಉಷ್ಣಾಂಶ. ಕರಾವಳಿ ಜಿಲ್ಲೆ ಮಳೆಗಾಲ ಹೊರತುಪಡಿಸಿದ್ರೆ ನಿತ್ಯ ಬಿಸಿಲಿನ ಬೇಗೆ ಇಲ್ಲಿಯ ಜನರನ್ನ ಪರಿತಪಿಸುವಂತೆ ಮಾಡುವುದು ಸರ್ವೇ ಸಾಮಾನ್ಯ. ನಿತ್ಯ ಸೆಕೆ, ಬೇವರು, ಉರಿ ಬಿಸಿಲಿನ ನಡುವೆಯೇ ಜೀವನ ನಡೆಸುವುದಕ್ಕೆ ಹೊಂದಿಕೊಂಡಿದ್ದಾರೆ. ಆದರೆ ಈ ವರ್ಷ ಈ ತಾಪಮಾನ ಮಾತ್ರ ಎಲ್ಲರನ್ನೂ ಕಂಗೆಡಿಸಿದೆ. ಉಡುಪಿ ಜಿಲ್ಲೆಗೆ ಕಳೆದ 2 ದಿನಗಳಿಂದ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ವಿಪರೀತ ಉಷ್ಣಾಂಶ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಓಡಾಟದ ವೇಳೆ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಿದೆ. ಸದ್ಯ ಕೃಷ್ಣಾನೂರಿನ ಜನ ಉರಿ ಬಿಸಿಲಿನಿಂದ ಕಂಗೆಟ್ಟು ಹೋಗಿದ್ದಾರೆ. ಕರಾವಳಿಯಲ್ಲಿ ತುಂಬಾ ಬಿಸಿಲು ಜಾಸ್ತಿ ಇದೆ. ಇಷ್ಟು ವರ್ಷಕ್ಕಿಂತ ಈ ವರ್ಷ ತುಂಬಾ ಜಾಸ್ತಿ ಬಿಸಿಲಿದೆ. ಸೆಕೆಯನ್ನು ತಡೆಕೊಳ್ಳಿಕ್ಕೂ ಆಗುವುದಿಲ್ಲ. ನೀರಿನ ಸಮಸ್ಯೆಯೂ ಸಹ ತುಂಬ ಉದ್ಭವ ಆಗಬಹುದು ಅಂತ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲೂ ಸಹ ಕೂತ್ಕೊಳ್ಳದ ರೀತಿಯಲ್ಲಿ ಅತಿ ಬಿಸಿಲು ಆವರಿಸಿದೆ. 50 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ಬಿಸಿಲು ಕಾಣ್ತಾ ಇದೆ ನಮಗೆ. ಉಡುಪಿ ಜಿಲ್ಲೆ ಸಮುದ್ರ ತೀರವನ್ನೇ ಹೊಂದಿಕೊಂಡಿರುವ ಜಿಲ್ಲೆ. ಸಮುದ್ರ ಪಕ್ಕದಲ್ಲೇ ಇರುವ ಕಾರಣ ಬಿಸಿಗಾಳಿ, ವಿಪರೀತ ಸೆಕೆಯ ವಾತಾವರಣ ನಿರ್ಮಾಣ ಆಗಿದೆ. ವಿಪರೀತ ಧಗೆ ಜನರಿಗೆ, ಜಾನುವಾರುಗಳಿಗೆ ಒಂದು ರೀತಿಯಲ್ಲಿ ಸಂಕಷ್ಟ ತಳ್ಳಿದ್ರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಕ್ಕೂ ಕಾರಣ ಆಗುವುದು ಅಂತೂ ಗ್ಯಾರಂಟಿ ಎನ್ನಲಾಗಿದೆ. ಕಳೆದ 7 ವರ್ಷಕ್ಕೆ ಹೋಲಿಸಿದ್ರೆ ಬಹಳಷ್ಟು ಸೆಕೆ ಜಾಸ್ತಿ ಆಗಿದೆ. ಯಾವುದೇ ರೈತರು, ನಾನು ರೈತ ಇದ್ದೇನೆ, ರೈತರು ಕೆಲಸ ಮಾಡುವ ಪರಿಸ್ಥಿತಿಯಲ್ಲಿ 10 ಗಂಟೆ ಮೇಲೆ ಈ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಬಹಳಷ್ಟು ಸೆಕೆ, ಬೇವರು, ಫಂಕ್ಷನ್ನಿಗೂ ಹೋಗಾಗಿಲ್ಲ. ಇವಾಗಲೂ ಫಂಕ್ಷನ್ ಸಮಯ ಈಗ ಎಲ್ಲ ಕಡೆ ಫಂಕ್ಷನ್ನಿಗೆ ಹೋಗುವಾಗಿಲ್ಲ. ಎಲ್ಲರಿಗೂ ಬಹಳ ಬಿಸಿಲಿನಿಂದ ಬಹಳ ಕಷ್ಟ ಆಗಿದೆ. ಅದೇ ರೀತಿಯಲ್ಲಿ ಬೆಳೆಗೂ ಸಹ ಬಹಳ ಕಷ್ಟ ಆಗಿದೆ. ನೀರು ಬೇಗ ಇಂಗಿ ಹೋಗ್ತದೆ ನಮ್ಮ ಬಾವಿಯಲ್ಲಿ.
ಒಟ್ನಲ್ಲಿ ಕರಾವಳಿ ಜನ ವರ್ಷ ಪೂರ್ತಿ ಸಂಕಷ್ಟದ ಜೊತೆಗೆ ದಿನ ಕಳೆಯುವಂತಾಗಿದೆ. ಉರಿ ಬಿಸಿಲಿಗೆ ಓಡಾಡುವ ಜನ ಯಾವಾಗ ಮಳೆಯಾಗುತ್ತೋ ಅನ್ನುವಂತ ನಿರೀಕ್ಷೆಯಲ್ಲಿ ಆಕಾಶದ ಕಡೆಗೆ ದೃಷ್ಟಿ ಹಾಯಿಸುವಂತೆ ಮಾಡಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ವಾತಾವರಣ ಹದಗೆಟ್ಟಿದೆ. ಉಷ್ಣಾಂಶ ಹೆಚ್ಚಿದ್ದು ಜನರು ಮನೆಯಿಂದ ಹೊರಬರೋದಕ್ಕೆ ಭಯ ಪಡುವಂತಹ ಪರಿಸ್ಥಿತಿ ಇದೆ. ಅದ್ಯಾಕೆ ಅಂತೀರಾ? ಬಿಸಿಲು ಜಾಸ್ತಿ ಆಗಿದೆ. ಈ ವರದಿ ನೋಡಿ. ಬಿಸಿಲ ಝಳಕ್ಕೆ ಕೃಷ್ಣಾನಗರಿ ಜನರು ತತ್ತರ. ಮಾರ್ಚ್ ತಿಂಗಳಲ್ಲೂ ಭಾರೀ ಉಷ್ಣಾಂಶ. ಕರಾವಳಿ ಜಿಲ್ಲೆ ಮಳೆಗಾಲ ಹೊರತುಪಡಿಸಿದ್ರೆ ನಿತ್ಯ ಬಿಸಿಲಿನ ಬೇಗೆ ಇಲ್ಲಿಯ ಜನರನ್ನ ಪರಿತಪಿಸುವಂತೆ ಮಾಡುವುದು ಸರ್ವೇ ಸಾಮಾನ್ಯ. ನಿತ್ಯ ಸೆಕೆ, ಬೇವರು, ಉರಿ ಬಿಸಿಲಿನ ನಡುವೆಯೇ ಜೀವನ ನಡೆಸುವುದಕ್ಕೆ ಹೊಂದಿಕೊಂಡಿದ್ದಾರೆ. ಆದರೆ ಈ ವರ್ಷ ಈ ತಾಪಮಾನ ಮಾತ್ರ ಎಲ್ಲರನ್ನೂ ಕಂಗೆಡಿಸಿದೆ. ಉಡುಪಿ ಜಿಲ್ಲೆಗೆ ಕಳೆದ 2 ದಿನಗಳಿಂದ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ವಿಪರೀತ ಉಷ್ಣಾಂಶ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಓಡಾಟದ ವೇಳೆ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಿದೆ. ಸದ್ಯ ಕೃಷ್ಣಾನೂರಿನ ಜನ ಉರಿ ಬಿಸಿಲಿನಿಂದ ಕಂಗೆಟ್ಟು ಹೋಗಿದ್ದಾರೆ. ಕರಾವಳಿಯಲ್ಲಿ ತುಂಬಾ ಬಿಸಿಲು ಜಾಸ್ತಿ ಇದೆ. ಇಷ್ಟು ವರ್ಷಕ್ಕಿಂತ ಈ ವರ್ಷ ತುಂಬಾ ಜಾಸ್ತಿ ಬಿಸಿಲಿದೆ. ಸೆಕೆಯನ್ನು ತಡೆಕೊಳ್ಳೋಕೆ ಆಗುವುದಿಲ್ಲ. ನೀರಿನ ಸಮಸ್ಯೆಯೂ ಸಹ ಒಂದು ಉದ್ಭವ ಆಗುವಂತ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲೂ ಸಹ ಕೂತ್ಕೊಳ್ಳೋದ ರೀತಿಯಲ್ಲಿ ಅತಿ ಬಿಸಿಲು ಆವರಿಸಿದೆ. 50 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ಬಿಸಿಲು ಕಾಣ್ತಾ ಇದೆ ನಮಗೆ. ಉಡುಪಿ ಜಿಲ್ಲೆ ಸಮುದ್ರ ತೀರವನ್ನೇ ಹೊಂದಿಕೊಂಡಿರುವ ಜಿಲ್ಲೆ. ಸಮುದ್ರ ಪಕ್ಕದಲ್ಲೇ ಇರುವ ಕಾರಣ ಬಿಸಿ ಗಾಳಿ, ವಿಪರೀತ ಸೆಕೆಯ ವಾತಾವರಣ ನಿರ್ಮಾಣ ಆಗಿದೆ. ವಿಪರೀತ ಧಗೆ ಜನರಿಗೆ, ಜಾನುವಾರುಗಳಿಗೆ ಒಂದು ರೀತಿಯಲ್ಲಿ ಸಂಕಷ್ಟ ತಳ್ಳಿದ್ರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಕ್ಕೂ ಕಾರಣ ಆಗುವುದು ಅಂತೂ ಗ್ಯಾರಂಟಿ ಎನ್ನಲಾಗಿದೆ. ಕಳೆದ 2 ವರ್ಷಕ್ಕೆ ಹೋಲಿಸಿದ್ರೆ ಬಹಳಷ್ಟು ಸೆಕೆ ಜಾಸ್ತಿ ಆಗಿದೆ. ಯಾವುದೇ ರೈತರು, ನಾನು ರೈತ ಇದ್ದೇನೆ, ರೈತರು ಕೆಲಸ ಮಾಡುವ ಪರಿಸ್ಥಿತಿಯಲ್ಲಿ 10 ಗಂಟೆ ಮೇಲೆ ಈ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಬಹಳಷ್ಟು ಸೆಕೆ, ಬೆವರು, ಫಂಕ್ಷನಿಗೂ ಹೋಗಾಗಿಲ್ಲ. ಇವಾಗಲೂ ಫಂಕ್ಷನ್ ಸಮಯ ಈಗ ಎಲ್ಲ ಕಡೆ ಫಂಕ್ಷನಿಗೆ ಹೋಗುವಾಗಿಲ್ಲ. ಎಲ್ಲರಿಗೂ ಬಹಳ ಬಿಸಿಲಿನಿಂದ ಬಹಳ ಕಷ್ಟ ಆಗಿದೆ. ಅದೇ ರೀತಿಯಲ್ಲಿ ಬೆಳೆಗೂ ಸಹ ಬಹಳ ಕಷ್ಟ ಆಗಿದೆ. ನೀರು ಬೇಗ ಇಂಗಿ ಹೋಗ್ತದೆ ನಮ್ಮ ಬಾವಿಯಲ್ಲಿ. ಒಟ್ನಲ್ಲಿ ಕರಾವಳಿ ಜನ ವರ್ಷ ಪೂರ್ತಿ ಸಂಕಷ್ಟದ ಜೊತೆಗೆ ದಿನ ಕಳೆಯುವಂತಾಗಿದೆ. ಉರಿ ಬಿಸಿಲಿಗೆ ಓಡಾಡುವ ಜನ ಯಾವಾಗ ಮಳೆಯಾಗುತ್ತೋ ಅನ್ನುವಂತ ನಿರೀಕ್ಷೆಯಲ್ಲಿ ಆಕಾಶದ ಕಡೆಗೆ ದೃಷ್ಟಿ ಹಾಯಿಸುವಂತೆ ಮಾಡಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ವಾತಾವರಣ ಹದಗೆಟ್ಟಿದೆ. ಉಷ್ಣಾಂಶ ಹೆಚ್ಚಿದ್ದು ಜನರು ಮನೆಯಿಂದ ಹೊರಬರೋದಕ್ಕೆ ಭಯ ಪಡುವಂತಹ ಪರಿಸ್ಥಿತಿ ಇದೆ. ಅದ್ಯಾಕೆ ಅಂತೀರಾ? ಬಿಸಿಲು ಜಾಸ್ತಿ ಆಗಿದೆ. ಈ ವರದಿ ನೋಡಿ. ಬಿಸಿಲ ಝಳಕ್ಕೆ ಕೃಷ್ಣಾನಗರಿ ಜನರು ತತ್ತರ. ಮಾರ್ಚ್ ತಿಂಗಳಲ್ಲೂ ಭಾರೀ ಉಷ್ಣಾಂಶ. ಕರಾವಳಿ ಜಿಲ್ಲೆ ಮಳೆಗಾಲ ಹೊರತುಪಡಿಸಿದ್ರೆ ನಿತ್ಯ ಬಿಸಿಲಿನ ಬೇಗೆ ಇಲ್ಲಿಯ ಜನರನ್ನ ಪರಿತಪಿಸುವಂತೆ ಮಾಡುವುದು ಸರ್ವೇ ಸಾಮಾನ್ಯ. ನಿತ್ಯ ಸೆಕೆ, ಬೇವರು, ಉರಿ ಬಿಸಿಲಿನ ನಡುವೆಯೇ ಜೀವನ ನಡೆಸುವುದಕ್ಕೆ ಹೊಂದಿಕೊಂಡಿದ್ದಾರೆ. ಆದರೆ ಈ ವರ್ಷ ಈ ತಾಪಮಾನ ಮಾತ್ರ ಎಲ್ಲರನ್ನೂ ಕಂಗೆಡಿಸಿದೆ. ಉಡುಪಿ ಜಿಲ್ಲೆಗೆ ಕಳೆದ 2 ದಿನಗಳಿಂದ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ವಿಪರೀತ ಉಷ್ಣಾಂಶ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಓಡಾಟದ ವೇಳೆ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಿದೆ. ಸದ್ಯ ಕೃಷ್ಣಾನೂರಿನ ಜನ ಉರಿ ಬಿಸಿಲಿನಿಂದ ಕಂಗೆಟ್ಟು ಹೋಗಿದ್ದಾರೆ. ಕರಾವಳಿಯಲ್ಲಿ ತುಂಬಾ ಬಿಸಿಲು ಜಾಸ್ತಿ ಇದೆ. ಇಷ್ಟು ವರ್ಷಕ್ಕಿಂತ ಈ ವರ್ಷ ತುಂಬಾ ಜಾಸ್ತಿ ಬಿಸಿಲಿದೆ. ಸೆಕೆಯನ್ನು ತಡೆಕೊಳ್ಳೋಕೆ ಆಗುವುದಿಲ್ಲ. ನೀರಿನ ಸಮಸ್ಯೆಯೂ ಸಹ ಒಂದು ಉದ್ಭವ ಆಗುವಂತ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲೂ ಸಹ ಕೂತ್ಕೊಳ್ಳೋದ ರೀತಿಯಲ್ಲಿ ಅತಿ ಬಿಸಿಲು ಆವರಿಸಿದೆ. 50 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ಬಿಸಿಲು ಕಾಣ್ತಾ ಇದೆ ನಮಗೆ. ಉಡುಪಿ ಜಿಲ್ಲೆ ಸಮುದ್ರ ತೀರವನ್ನೇ ಹೊಂದಿಕೊಂಡಿರುವ ಜಿಲ್ಲೆ. ಸಮುದ್ರ ಪಕ್ಕದಲ್ಲೇ ಇರುವ ಕಾರಣ ಬಿಸಿ ಗಾಳಿ, ವಿಪರೀತ ಸೆಕೆಯ ವಾತಾವರಣ ನಿರ್ಮಾಣ ಆಗಿದೆ. ವಿಪರೀತ ಧಗೆ ಜನರಿಗೆ, ಜಾನುವಾರುಗಳಿಗೆ ಒಂದು ರೀತಿಯಲ್ಲಿ ಸಂಕಷ್ಟ ತಳ್ಳಿದ್ರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಕ್ಕೂ ಕಾರಣ ಆಗುವುದು ಅಂತೂ ಗ್ಯಾರಂಟಿ ಎನ್ನಲಾಗಿದೆ. ಕಳೆದ 2 ವರ್ಷಕ್ಕೆ ಹೋಲಿಸಿದ್ರೆ ಬಹಳಷ್ಟು ಸೆಕೆ ಜಾಸ್ತಿ ಆಗಿದೆ. ಯಾವುದೇ ರೈತರು, ನಾನು ರೈತ ಇದ್ದೇನೆ, ರೈತರು ಕೆಲಸ ಮಾಡುವ ಪರಿಸ್ಥಿತಿಯಲ್ಲಿ 10 ಗಂಟೆ ಮೇಲೆ ಈ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಬಹಳಷ್ಟು ಸೆಕೆ, ಬೆವರು, ಫಂಕ್ಷನಿಗೂ ಹೋಗಾಗಿಲ್ಲ. ಇವಾಗಲೂ ಫಂಕ್ಷನ್ ಸಮಯ ಈಗ
ಎಲ್ಲ ಕಡೆ ಫಂಕ್ಷನ್ಗೆ ಹೋಗುವಾಗಿಲ್ಲ. ಎಲ್ಲರಿಗೂ ಭಾಳ ಬಿಸಿಲಿನಿಂದ ಭಾಳ ಕಷ್ಟ ಆಗಿದೆ. ಅದೇ ರೀತಿಯಲ್ಲಿ ಬೆಳೆಗೂ ಸಹ ಭಾಳ ಕಷ್ಟ ಆಗಿದೆ. ನೀರು ಬೇಗ ಇಂಗಿ ಹೋಗ್ತದೆ ನಮ್ಮ ಬಾವಿಯಲ್ಲಿ. ಒಟ್ನಲ್ಲಿ ಕರಾವಳಿ ಜನ ವರ್ಷ ಪೂರ್ತಿ ಸಂಕಷ್ಟದ ಜೊತೆಗೆ ದಿನ ಕಳೆಯುವಂತಾಗಿದೆ. ಉರಿ ಬಿಸಿಲಿಗೆ ಓಡಾಡುವ ಜನ ಯಾವಾಗ ಮಳೆಯಾಗುತ್ತೋ ಅನ್ನುವಂತ ನಿರೀಕ್ಷೆಯಲ್ಲಿ ಆಕಾಶದ ಕಡೆಗೆ ದೃಷ್ಟಿ ಹಾಯಿಸುವಂತೆ ಮಾಡಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.